ವಿಮೋಚನ ಕಾಂಡ ಅಧ್ಯಾಯ 21. ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವುವೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿಯುಳ್ಳವನಾಗಿ ಬಂದಿದ್ದರೆ ಹೆಂಡತಿಯೂ ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿಯೂ ಅವಳ ಮಕ್ಕಳು ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದುದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು. ಯಾವನಾದರೂ ತನ್ನ ಮಗಳನ್ನು ದಾಸಿಯಾಗುವುದಕ್ಕೆ ಮಾರಿದರೆ ಪುರುಷರಾದ ದಾಸರು ಬಿಡುಗಡೆಯಾಗಿ ಹೋಗುವ ಪ್ರಕಾರ ಅವಳು ಬಿಡುಗಡೆಯಾಗಿ ಹೋಗಕೂಡದು. ಅವಳನ್ನು ಗೊತ್ತು ಮಾಡಿಕೊಂಡ ಯಜಮಾನನಿಗೆ ಅವಳಲ್ಲಿ ಇಷ್ಟವಿಲ್ಲದೆ ಹೋದರೆ ಬಿಡಿಸಿಕೊಳ್ಳಲಿಕ್ಕೆ ಅವಳಿಗೆ ಅನುಕೂಲ ಕೊಡಬೇಕು. ಅವನು ಕೊಟ್ಟ ಮಾತನ್ನು ತಪ್ಪಿದವನಾದುದರಿಂದ ಅನ್ಯ ಜನರಿಗೆ ಅವಳನ್ನು ಮಾರುವುದಕ್ಕೆ ಅವನಿಗೆ ಅಧಿಕಾರವಿಲ್ಲ. ಅವನು ತನ್ನ ಮಗನಿಗೆ ಅವಳನ್ನು ಗೊತ್ತು ಮಾಡಿಕೊಂಡರೆ ಸೊಸೆಯಂತೆ ಭಾವಿಸಬೇಕು. ಯಜಮಾನನು ಇನ್ನೊಬ್ಬಳನ್ನು ಸೇರಿಸಿಕೊಂಡರೂ ಮೊದಲನೇ ಅವಳಿಗೆ ಅನ್ನ ವಸ್ತ್ರ ಸಹವಾಸಗಳನ್ನು ಕಡಿಮೆ ಮಾಡಕೂಡದು. ಈ 3ರಲ್ಲಿ ಯಾವುದನ್ನು ನಡೆಸದೆ ಹೋದರೆ ಅವಳು ಏನು ಕೊಡದೆ ಬಿಡುಗಡೆಯಾಗಿ ಹೋಗಬಹುದು. ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು. ಆದರೆ ಕೊಲ್ಲಬೇಕೆಂಬ ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ ಆ ಹತ್ಯೆ ಮಾಡಿದವನು ನಾನು ನೇಮಿಸುವ ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು. ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ ಕೊಂದವನನ್ನು ನನ್ನ ಯಜ್ಞವೇದಿಯ ಬಳಿಯಿಂದಲೂ ಎಳೆದು ಅವನಿಗೆ ಮರಣ ಶಿಕ್ಷೆಯನ್ನು ಕೊಡಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಮನುಷ್ಯನನ್ನು ಕದ್ದವನಿಗೆ ಅವನನ್ನು ಮಾರಿದರೂ ತನ್ನಲ್ಲಿಯೇ ಇಟ್ಟುಕೊಂಡರೂ ಮರಣ ಶಿಕ್ಷೆಯಾಗಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ಇಬ್ಬರು ಜಗಳವಾಡುತ್ತಿರಲಾಗಿ ಒಬ್ಬನು ಮತ್ತೊಬ್ಬನನ್ನು ಕಲ್ಲಿನಿಂದಾಗಲಿ ಮುಷ್ಟಿಯಿಂದಾಗಲಿ ಹೊಡೆದದರಿಂದ ಗಾಯಪಟ್ಟವನು ಸಾಯದೆ ಕೆಲವು ಕಾಲ ಹಾಸಿಗೆಯಲ್ಲಿ ಬಿದ್ದುಕೊಂಡು ತರುವಾಯ ಎದ್ದು ಕೋಲೂರಿಕೊಂಡು ತಿರುಗಾಡಿದರೆ ಹೊಡೆದವನಿಗೆ ಶಿಕ್ಷೆಯನ್ನು ವಿಧಿಸಕೂಡದು. ಆದರೂ ಆ ಮನುಷ್ಯನು ಕೆಲಸ ಮಾಡಲಾರದೆ ಹೋದ ಕಾಲಕ್ಕೆ ಅವನು ತಕ್ಕಷ್ಟು ಹಣ ಕೊಟ್ಟು ಅವನನ್ನು ಪೂರ್ಣವಾಗಿ ಸ್ವಸ್ಥಪಡಿಸಬೇಕು. ಒಬ್ಬನು ತನ್ನ ದಾಸನನ್ನಾಗಲಿ ದಾಸಿಯನ್ನಾಗಲಿ ಕೋಲಿನಿಂದ ಹೊಡೆದು ಸಾಯುವಂತೆ ಮಾಡಿದರೆ ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು. ಆ ದಾಸನು ಆಗಲೇ ಸಾಯದೆ 1-2 ದಿವಸ ಉಳಿದರೆ ಯಜಮಾನನಿಗೆ ಶಿಕ್ಷೆಯನ್ನು ವಿಧಿಸಕೂಡದು. ಆ ದಾಸನು ಅವನ ಸೊತ್ತಷ್ಟೇ. ಮನುಷ್ಯರು ಜಗಳವಾಡುತ್ತಿರಲಾಗಿ ಗರ್ಭಿಣಿಯಾದ ಹೆಂಗಸಿಗೆ ಏಟು ತಗುಲಿದ್ದರಿಂದ ಅವಳಿಗೆ ಗರ್ಭಸ್ರಾವವೇ ಹೊರತಾಗಿ ಬೇರೆ ಯಾವ ಹಾನಿಯೂ ಆಗದೆ ಹೋದರೆ ಹೆಂಗಸಿನ ಗಂಡನು ನ್ಯಾಯಾಧಿಪತಿಗಳ ಸಮ್ಮತಿಯಿಂದ ಎಷ್ಟು ಹಣವನ್ನು ಗೊತ್ತು ಮಾಡುತ್ತಾನೋ ಹೊಡೆದವನು ಅಷ್ಟನ್ನು ಕೊಡಬೇಕು. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ಯಾವನಾದರೂ ತನ್ನ ದಾಸನ ಅಥವಾ ದಾಸಿಯ ಕಣ್ಣನ್ನು ಹೊಡೆದು ನಷ್ಟಪಡಿಸಿದರೆ ಅದಕ್ಕಾಗಿ ಆ ದಾಸನನ್ನು ಬಿಡುಗಡೆಯಾಗಿ ಹೋಗಗೊಳಿಸಬೇಕು. ದಾಸನ ಅಥವಾ ದಾಸಿಯ ಹಲ್ಲನ್ನು ಉದುರ ಬಡಿದರೆ ಅದಕ್ಕಾಗಿ ಆ ದಾಸನನ್ನು ಬಿಡುಗಡೆಯಾಗಿ ಹೋಗಗೊಳಿಸಬೇಕು. ಎತ್ತು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಾದು ಕೊಂದರೆ ಆ ಎತ್ತನ್ನು ಕಲ್ಲುಗಳಿಂದ ಹೊಡೆದು ಕೊಲ್ಲಬೇಕು. ಅದರ ಮಾಂಸವನ್ನು ತಿನ್ನಕೂಡದು. ಆ ಎತ್ತಿನ ಒಡೆಯನೋ ನಿರ್ದೋಷಿ. ಆದರೆ ಆ ಎತ್ತು ತತ್ಪೂರ್ವದಲ್ಲಿ ಹಾಯುವ ಸ್ವಭಾವದ್ದೆಂದು ಒಡೆಯನು ಎಚ್ಚರಿಕೆಯನ್ನು ಹೊಂದಿದಾಗ್ಯೂ ಅದನ್ನು ಕಟ್ಟಿ ಹಾಕದೆ ಹೋದದರಿಂದ ಅದು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಸಾಯಿಸಿದ್ದಾದರೆ ಆ ಎತ್ತನ್ನು ಕಲ್ಲೆಸೆದು ಕೊಲ್ಲಬೇಕು.
ಒಡೆಯನು ಮರಣಶಿಕ್ಷೆಗೆ ಗುರಿಯಾಗುವನು. ಆದರೆ ಆ ಒಡೆಯನು ತನ್ನ ಪ್ರಾಣವನ್ನು ಬಿಡಿಸಿಕೊಳ್ಳುವುದಕ್ಕೆ ಹಣವನ್ನು ಈಡಾಗಿ ಕೊಡಬಹುದೆಂದು ನ್ಯಾಯಾಧಿಪತಿಗಳು ತೀರ್ಮಾನಿಸಿದರೆ ನೇಮಕವಾದ ಹಣವನ್ನು ಅವನು ಕೊಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದು. ಆ ಎತ್ತಿನಿಂದ ತೀವಿಸಿಕೊಂಡು ಸತ್ತವನು ಹುಡುಗನಾದರೆ ಅಥವಾ ಹುಡುಗಿಯಾದರೆ ಇದೇ ರೀತಿಯಾಗಿ ನ್ಯಾಯಾಧಿಪತಿಗಳು ತೀರ್ಮಾನಿಸಬೇಕು. ತಿವಿಸಿಕೊಂಡು ಸತ್ತವನು ದಾಸನು ಅಥವಾ ದಾಸಿಯೂ ಆಗಿದ್ದ ಪಕ್ಷಕ್ಕೆ ಅವರ ಯಜಮಾನನಿಗೆ 30 ರೂಪಾಯಿ ಈಡು ಕೊಡಿಸಬೇಕು ಮತ್ತು ಆ ಎತ್ತನ್ನು ಕಲ್ಲೆಸೆದು ಕೊಲ್ಲಿಸಬೇಕು. ಒಬ್ಬನು ಕುಣಿ ತೆಗೆದದರಿಂದ ಇಲ್ಲವೇ ಕುಣಿ ಅಗಿದು ಮುಚ್ಚದೆ ಹೋದುದರಿಂದ ಮತ್ತೊಬ್ಬನ ಎತ್ತಾಗಲಿ ಕತ್ತೆಯಾಗಲಿ ಅದರಲ್ಲಿ ಬಿದ್ದು ಸತ್ತರೆ ಆ ಕುಣಿ ಅಗಿಸಿದವನು ಉಂಟಾದ ನಷ್ಟಕ್ಕೆ ಪ್ರತಿಯಾಗಿ ಈಡು ಕೊಡಬೇಕು. ಆ ದನದ ಒಡೆಯನಿಗೆ ಅದರ ಕ್ರಯವನ್ನು ಕೊಡಬೇಕು. ಸತ್ತ ದನವನ್ನು ತಾನೇ ತೆಗೆದುಕೊಳ್ಳಬಹುದು. ಒಬ್ಬನ ಎತ್ತು ಮತ್ತೊಬ್ಬನ ಎತ್ತನ್ನು ಹಾದು ಕೊಂದರೆ ಜೀವದಿಂದಿರುವ ಎತ್ತನ್ನು ಮಾರಿ ಅದರ ಕ್ರಯವನ್ನು ಸಮವಾಗಿ ಹಂಚಬೇಕು. ಸತ್ತ ಎತ್ತನ್ನು ಸಮವಾಗಿ ಹಂಚಬೇಕು. ಆದರೆ ಅದಕ್ಕೆ ಮುಂಚಿತವಾಗಿ ಆ ಎತ್ತು ಹಾಯುವಂಥದೇ ಎಂದು ತಿಳಿದಿದ್ದಾಗ್ಯೂ ಅದರ ಒಡೆಯನು ಅದನ್ನು ಕಟ್ಟಿ ಹಾಕದೆ ಹೋದದ್ದಾದರೆ ಅವನು ಎತ್ತಿಗೆ ಪ್ರತಿಯಾಗಿ ಎತ್ತನ್ನು ಕೊಡಬೇಕು. ಸತ್ತ ಎತ್ತನ್ನು ತಾನೇ ತೆಗೆದುಕೊಳ್ಳಬಹುದು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಯೇಸು ಕರ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ನಿತ್ಯವಾದದ್ದು. ದೇವರ ವಾಕ್ಯವು ನಮಗೆ ಆದರಣೆಯನ್ನು ನೀಡುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಉಪದೇಶಿಸುವಂಥದ್ದು. ದೇವರ ವಾಕ್ಯವು ದೇವರ ಮನಸ್ಸೇ. ದೇವರ ವಾಕ್ಯವು ದೇವರ ಭಾಗವಾಗಿರುವಂಥದ್ದೇ. ಆದ ಕಾರಣ ದೇವರ ವಾಕ್ಯವನ್ನು ಗೌರವಿಸುವಂಥವರು ದೇವರನ್ನೇ ಗೌರವಿಸುವಂಥವರಾಗಿದ್ದಾರೆ. ನಿಮ್ಮನ್ನು ಸ್ವೀಕರಿಸುವಂಥವರು ನನ್ನನ್ನು ಸ್ವೀಕರಿಸಿದ್ದಾರೆ. ನನ್ನನ್ನು ಸ್ವೀಕರಿಸುವಂಥವರು ನನ್ನನ್ನು ಕಳಿಸಿಕೊಟ್ಟಾತನನ್ನು ಸ್ವೀಕರಿಸಿದ್ದಾನೆ ಅಂತ ಹೇಳ್ಬಿಟ್ಟು ಯೇಸು ಕರ್ತನು ಕೂಡ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆ ಮಾತುಗಳನ್ನು ಹೇಳಿರ್ತಾರೆ. ಆದ ಕಾರಣ ಈ ದೇವರ ವಾಕ್ಯವನ್ನು ಇದಕ್ಕೆ ನಾವು ನೀಡುವ ಪ್ರತಿಕ್ರಿಯೆಯಲ್ಲಿ ದೇವರನ್ನು ನಾವು ಗೌರವಿಸ್ತೇವೋ ಅಲ್ಲವೋ ಅನ್ನುವಂಥದ್ದು ಅಡಕವಾಗಿದೆ. ಇದೇ ಮಾತನ್ನು 1ನೇ ಸಮುವೇಲ 3ನೇ ಅಧ್ಯಾಯದಲ್ಲಿ ಕೂಡ ಹೇಳಲಾಗಿದೆ. ನನ್ನನ್ನು ಗೌರವಿಸುವಂಥವನು ಅಥವಾ ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುವೆನು ಎಂಬುದಾಗಿ. ದೇವರಿಂದ ಸನ್ಮಾನಿಸಲ್ಪಡಬೇಕಾದರೆ, ದೇವರ ಮನಸ್ಸು ನಮಗೆ ಕಾರ್ಯರೂಪದಲ್ಲಿ ದೊರಕಬೇಕಾದರೆ, ದೇವರ ಮಾರ್ಗದರ್ಶನವನ್ನು ನಾವು ಪಡೆಯಬೇಕಾದರೆ, ದೇವರಿಂದ ನಾವು ಆದರಣೆಯನ್ನು ಹೊಂದಬೇಕಾದರೆ, ದೇವರಿಂದ ಉಪದೇಶವನ್ನು ನಾವು ಪಡ್ಕೊಳ್ಬೇಕಾದ್ರೆ, ದೇವರ ವಾಕ್ಯವನ್ನು ನಾವು ಗೌರವಿಸಿ ಅದನ್ನು ಧ್ಯಾನಿಸಿ ಅದನ್ನು ನಂಬಿ ಅದನ್ನು ಅನ್ವಯಿಸಿಕೊಳ್ಳುವಾಗ ಕೃತಾರ್ಥತೆ, ಯಶಸ್ವಿ, ಮಾರ್ಗದರ್ಶನ, ಆತ್ಮೀಯತೆ, ಆತ್ಮೀಯತೆ ಅಂತ ಹೇಳಿದ್ರೆ ದೇವರಿಗೆ ಹತ್ತಿರವಾಗ್ತೀವಿ. ಆತ್ಮೀಕತ್ವ ಅಂತ ಹೇಳಿದ್ರೆ ನಾವು ದೇವರಂತೆ ಆಗ್ತೇವೆ, ಭಕ್ತಿವಂತರಾಗ್ತೇವೆ. ಎಲ್ಲ ದೇವರ ವಾಕ್ಯದ ಮುಖಾಂತರವಾಗಿ, ದೇವರ ಆತ್ಮನ ಸಹಾಯದಿಂದ. ಆದ್ದರಿಂದ ಬನ್ನಿರಿ, ಇಂದಿನ ನಮ್ಮ ಅಧ್ಯಾಯನ ವಿಮೋಚನಕಾಂಡ 21ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 21. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ದಶಾಜ್ಞೆ ಬಗ್ಗೆ, ದೇವರು 10 ಆಜ್ಞೆಗಳನ್ನು ದೇವಜನರಿಗೆ ಕೊಟ್ಟು ಇವುಗಳನ್ನು ಪಾಲಿಸಿರಿ ಎಂಬುದಾಗಿ ಹೇಳ್ತಾನೆ. ಈ 10 ಆಜ್ಞೆಗಳಲ್ಲಿ ಮೊದಲಿನ 9 ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯೋದಕ್ಕೆ ಸಾಧ್ಯ. ಯಾಕಂದರೆ ಈ 9 ಆಜ್ಞೆಗಳು ಬಾಹ್ಯಾಚಾರವಾದ ಆಜ್ಞೆಗಳು. ದೀಸ್ ಆರ್ ಆಲ್ ಎಕ್ಸ್ಟರ್ನಲ್ ಕಮ್ಯಾಂಡ್ಮೆಂಟ್ಸ್. ಆದರೆ 10ನೇ ಆಜ್ಞೆ ಅದು ಅಂತರಂಗದ ಒಳಗಿನ ಒಂದು ಆಜ್ಞೆ ಆಗಿದೆ. ಆದ ಕಾರಣ ದಶಾಜ್ಞೆಯನ್ನು 9 ಆಜ್ಞೆಗಳು ಒಂದು ಕಡೆ, ಒಂದು ಆಜ್ಞೆಯನ್ನು ಮಾತ್ರ ಇನ್ನೊಂದು ಕಡೆಯಾಗಿ ವಿಭಾಗಿಸಿ ನಾವು ನೋಡ್ಬೋದು.
ಈ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಮನುಷ್ಯರಾದ ನಮಗೆ ಸಾಧ್ಯವಿಲ್ಲ, ಭಾಳ ಕಷ್ಟ, ಅಸಾಧ್ಯ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿ ಕೆಲವರು ಅವುಗಳನ್ನು ಪಾಲಿಸಿದರು, ಕೈಕೊಂಡು ನಡೆದರು. ಆದರೆ 10ನೇ ಆಜ್ಞೆಯನ್ನು ಪಾಲಿಸುವಂಥದ್ದು ಈ ರೀತಿಯಾಗಿ ಹೇಳ್ಬೋದು, ಯಾರಿಗೂ ಸಾಧ್ಯವಾಗಲಿಲ್ಲ ಪವಿತ್ರಾತ್ಮನಿಲ್ಲದೆ. ಅದಕ್ಕೆ ರೋಮ 7ನೇ ಅಧ್ಯಾಯ 7ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಪೌಲನು, ನಾನು ಧರ್ಮಶಾಸ್ತ್ರವನ್ನು ನೋಡಿದರೆ ನಾನು ನಿರಪರಾಧಿ, ಧರ್ಮಶಾಸ್ತ್ರ ಎಲ್ಲ ಕೈಕೊಂಡು ನಡೆದಿದ್ದೇನೆ ಎಂಬಂಥ ರೀತಿಯಲ್ಲಿ ಹೇಳ್ತಾನೆ. ಒಂದನ್ನು ಬಿಟ್ಟು, ಅದು ಆಶಿಸಬಾರದು ಎಂಬಂಥ ಆಜ್ಞೆಯನ್ನು ಬಿಟ್ಟು ಅದನ್ನು ಕೈಕೊಂಡು ನಡಿಲಿಕ್ಕೆ ಆಗ್ತಿದ್ದಿಲ್ಲ. ಆದರೂ ಕೈಕೊಂಡು ನಡಿಲಿಕ್ಕೆ ಆಗದಂಥ ಆಜ್ಞೆಯನ್ನು ದೇವರು ಯಾಕೆ ಇಟ್ಟಿದ್ದನು ದಶಾಜ್ಞೆಗಳಲ್ಲಿ ಅಂತ ಹೇಳಿದರೆ, ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ. ಮೊದಲನೇ ಆಜ್ಞೆ ಕೈಕೊಂಡು ನಡೆದಿದೆಯಾ? ಹೌದು. ಎರಡನೇದು ಆಜ್ಞೆ ಕೈಕೊಂಡು ನಡೆದಿದೆಯಾ? ಹೌದು. 3, 4, 5, 6, 7, 8, 9ನೇ ಆಜ್ಞೆ ಕೈಕೊಂಡು ನಡೆದಿದ್ದೆ? ಹೌದು ಹೌದು ಅಂದರೆ ಅದಕ್ಕೆ ಮಾರ್ಕ್ ಸಿಗ್ತಿತ್ತು. 10ನೇ ಆಜ್ಞೆ ಕೈಕೊಂಡು ನಡೀತಿದ್ಯಾ ಅಂತ ಹೇಳುವಾಗ, ಇಲ್ಲ ಸ್ವಾಮಿ ಅಂತ ಹೇಳಿದಾಗ ದೇವರು ಸಂತೋಷಪಟ್ಟು, ಹೌದು ನೀನು ಪ್ರಾಮಾಣಿಕನಾಗಿ ಇಲ್ಲ ಅಂತ ಹೇಳಿದ್ದಲ್ಲ ಅಂತ ಸಂತೋಷ ಪಡುವಂಥ ರೀತಿಯಲ್ಲಿ 10ನೇ ಆಜ್ಞೆ, ಒಳಗಿನ ಆಜ್ಞೆ ಕೊಡಲಾಗಿತ್ತು. ಇವತ್ತಿನ ದಿವಸ ನಾವು 10ನೇ ಆಜ್ಞೆಯನ್ನು ಕೂಡ ಕೈಕೊಂಡು ನಡೀಲಿಕ್ಕೆ ಶಕ್ತರಾಗಿದ್ದೇವೆ ಹೊಸ ಒಡಂಬಡಿಕೆಯಲ್ಲಿ. ಯಾಕಂದರೆ ಯೇಸು ಕ್ರಿಸ್ತನು ಆ ಧರ್ಮಶಾಸ್ತ್ರವನ್ನು ಅಳಿಸುವುದಕ್ಕಲ್ಲ, ಅದನ್ನು ನೆರವೇರಿಸುವುದಕ್ಕೆ ಆತನು ಬಂದನು, ಅದನ್ನು ನೆರವೇರಿಸಿದನು. ದಶಾಜ್ಞೆಗಳಲ್ಲಿ ಎಲ್ಲವನ್ನು ಆತನು ನೆರವೇರಿಸಿದನು. ಆಶಿಸದೇ ಇರುವಂಥ ಆಜ್ಞೆಯನ್ನು ಕೂಡ ನೆರವೇರಿಸಿದನು. ಅಂಥ ಕರ್ತನು ನಮ್ಮಲ್ಲಿದ್ದುಕೊಂಡು ನಾವು ಪೂರ್ಣ ಜಯಶಾಲಿಗಳಾಗುವಂತೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತು ಆಜ್ಞೆಗಳನ್ನು, ಧರ್ಮಶಾಸ್ತ್ರವನ್ನೇ ನೆರವೇರಿಸಿ ಇವತ್ತಿನ ದಿವಸ ನಮ್ಮನ್ನು ಕೃಪೆಯ ಹೊಸ ಯುಗಕ್ಕೆ ನಡೆಸುವಾತನಾಗಿದ್ದಾನೆ. ಇವುಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ನಮಗೆ ದೇವರ ಪ್ರಕಟಣೆ ಬೇಕಾಗ್ತದೆ. ರೋಮ 8:3 ಧರ್ಮಶಾಸ್ತ್ರವು ಯಾವ ಕಾರ್ಯವನ್ನು ಮಾಡಲಾರದೇ ಇತ್ತೋ, ಹಾಗಾದರೆ ಧರ್ಮಶಾಸ್ತ್ರವು ರೋಮ 7ನೇ ಅಧ್ಯಾಯದ ಪ್ರಕಾರವಾಗಿ ಧರ್ಮಶಾಸ್ತ್ರವು ಒಳ್ಳೆಯದು, ಧರ್ಮಶಾಸ್ತ್ರವು ನಿರ್ದೋಷವಾದದ್ದು, ದೋಷವಿಲ್ಲದ್ದು, ಧರ್ಮಶಾಸ್ತ್ರವು ಆತ್ಮಿಕವಾದದ್ದು, ಧರ್ಮಶಾಸ್ತ್ರವು ಒಳ್ಳೆಯದಾಗಿದ್ದರೂ ಇವೆಲ್ಲವೂ ಆಗಿದ್ದರೂ ಕೂಡ ಧರ್ಮಶಾಸ್ತ್ರದಲ್ಲಿ ಮಿತಿ ಇತ್ತು. ಕೆಲವು ಸಂಗತಿಗಳನ್ನು ಧರ್ಮಶಾಸ್ತ್ರ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಮಾತನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 3-4 ವಚನಗಳಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 13ನೇ ವಚನ, 8ನೇ ಅಧ್ಯಾಯದಲ್ಲಿ ಕೂಡ ಇಬ್ರಿಯರಿಗೆ ಧರ್ಮಶಾಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಮಿತಿ ಇತ್ತು. ಇದನ್ನೇ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಧರ್ಮಶಾಸ್ತ್ರವು ನಮ್ಮನ್ನು ಕ್ರಿಸ್ತನ ಕಡೆಗೆ ನಡೆಸುವಂಥದ್ದಾಗಿತ್ತು. ಅದು ಒಳ್ಳೆ ಕೆಲಸ. ಆದರೆ ಕ್ರಿಸ್ತನು ಮಾಡುವಂಥದ್ದು ಧರ್ಮಶಾಸ್ತ್ರವು ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಕ್ರಿಸ್ತನು ನಮಗೆ ಬೇಕಾಗಿತ್ತು. ಕ್ರಿಸ್ತನನ್ನು ದೇವರು ಕಳಿಸಿದನು. 21ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರದ ಕೆಲವು ಪ್ರಾಯೋಗಿಕವಾದಂಥ ವಿಷಯಗಳು ಕೊಡಲಾಗಿದೆ. ಮತ್ತು ಒಂದೊಂದನ್ನು ನಾವು ನೋಡಿಕೊಳ್ಳುವಾಗ ದೇವರು ಯಾವ ರೀತಿಯಾಗಿ ಗುಲಾಮರ ಬಗ್ಗೆ, ದೇವರು ಹೆಣ್ಣು ಮಕ್ಕಳ ಬಗ್ಗೆ, ದೇವರು ಪಶುಗಳ ಬಗ್ಗೆ, ದೇವರು ಕಳ್ಳನ ವಿಷಯದಲ್ಲಿ, ದೇವರು ಗರ್ಭಸ್ರಾವದ ಬಗ್ಗೆ, ದೇವರು ಹಣದ ಬಗ್ಗೆ, ದೇವರು ಪ್ರತಿಕ್ರಿಯೆಯ ಬಗ್ಗೆ, ದೇವರು ಕಣ್ಣು ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ, ಅಂಗ ಏನಾದರೂ ಒಂದು ವೇಳೆ ಹಾನಿಯಾದರೆ, ದೇವರು ಎತ್ತಿನ ಬಗ್ಗೆ, ದೇವರು ಯಜಮಾನನ ವಿಷಯದಲ್ಲಿ, ದೇವರು ಗುಲಾಮನನ್ನು ಮಾರಾಟ ಮಾಡುವುದರ ವಿಷಯದಲ್ಲಿ, ದೇವರು ಒಂದು ವೇಳೆ ದನ ಕುರಿ ಎತ್ತು ಏನಾದರೂ ತೋಡಿದಂಥ ಕುಣಿಯಲ್ಲಿ ಬಿದ್ದರೆ, ದೇವರು ಒಂದು ವೇಳೆ ಎತ್ತು ಏನಾದರೂ ಮಾಡುವುದಾದರೆ ಎತ್ತನ್ನು ಹಾದು
ಕೊಲ್ಲುವಂಥ ಅನುಭವ, ಇವೆಲ್ಲ ಪ್ರಾಯೋಗಿಕವಾದಂಥ ವಿಷಯಗಳನ್ನು ಒಳಗೊಂಡಂಥ 36 ವಚನಗಳನ್ನು ನಾವು ವಿಮೋಚನಕಾಂಡ 21ನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೀವಿ. ಹಾಗಾದರೆ ದೇವರು ಬಹಳ ವಿವರದ ದೇವರು. ಗಾಡ್ ಈಸ್ ದ ಗಾಡ್ ಆಫ್ ಡೀಟೇಲ್ಸ್ ಎಂಬುದಾಗಿ. ದಶಾಜ್ಞೆಯನ್ನು ಕೊಟ್ಟುಬಿಟ್ಟ ಮೇಲೆ ದೇವರು ಒಂದು ಮಾತನ್ನು ಮೋಶೆಗೆ ಹೇಳ್ತಾನೆ, ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ವಿಮೋಚನಕಾಂಡ 20ನೇ ಅಧ್ಯಾಯದ 24ನೇ ವಚನದಲ್ಲಿ ದೊಡ್ಡ ಒಂದು ಮಾತನ್ನು ಹೇಳಿದ್ದಾನೆ. ಅದನ್ನು ಹೇಳಿಬಿಟ್ಟು 21ನೇ ವಚನದಲ್ಲಿ ಆ ಆಶೀರ್ವಾದ ನಿಮ್ಗೆ ಬೇಕಾದರೆ ನೀವು ಪ್ರಾಕ್ಟಿಕಲ್ ಆಗಿ ಕೂಡ ನಡ್ಕೊಳ್ಬೇಕು. ಬರೀ ದಶಾಜ್ಞೆ ಮಾತ್ರ ಅಲ್ಲ, ಇನ್ನೂ ಕೂಡ ಸಾಕಷ್ಟು ಆಜ್ಞೆಗಳು 21ನೇ ಅಧ್ಯಾಯದಲ್ಲಿನೇ ಹಲವಾರು ಆಜ್ಞೆಗಳು ಕೊಡಲಾಗಿದೆ. ಹಳೆ ಒಡಂಬಡಿಕೆ ಕೇವಲ ದಶಾಜ್ಞೆ ಅಲ್ಲ, 2713 ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿದೆ. ಇನ್ನೊಂದು ಸರಿ ಹೇಳ್ತೀನಿ, ಇದನ್ನು ನಾನಲ್ಲ, ಡೇಕ್ಸ್ ಎಂಬಂಥ ಮಹಾಭಕ್ತನು, ಪಂಡಿತನು, ಶಾಸ್ತ್ರಜ್ಞನು ದೇವರ ವಾಕ್ಯವನ್ನು ಅಭಿಷೇಕದಿಂದ, ಆತ್ಮಾಭಿಷೇಕದಿಂದ ಓದಿ ಅಧ್ಯಯನ ಮಾಡಿ ಬರೆದಂಥ ಒಂದು ಬೈಬಲ್, ಅಂದರೆ ಅಧ್ಯಯನ ಬೈಬಲ್, ಡೇಕ್ಸ್ ಬೈಬಲ್. ಅದರಲ್ಲಿ 2713 ಆಜ್ಞೆಗಳನ್ನು ಕ್ರಮಪಡಿಸಿ ಇಟ್ಟಿದ್ದಾನೆ, ಹಳೆ ಒಡಂಬಡಿಕೆಯಿಂದ ಇರುವಂಥದ್ದು. ಹಾಗಾದರೆ ಅಷ್ಟೊಂದು ಆಜ್ಞೆಗಳಿದೆ. ನಾವು ತಿಳ್ಕೊಂಡಿದ್ದೀವಿ ಕೇವಲ 10 ಆಜ್ಞೆ ಮಾತ್ರ ಹಳೆ ಒಡಂಬಡಿಕೆಯಲ್ಲಿದೆ ಅಂತ. ಇಲ್ಲ, ಮೋಶೆಯ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 2713 ಆಜ್ಞೆಗಳಿದೆ. ಅದರಲ್ಲಿ ಉದಾಹರಣೆಗೆ ಕೆಲವನ್ನು ನಾವು ಇವತ್ತು 21ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಿಕ್ಕಿದ್ದೇವೆ. ದಾಸನು ಅಥವಾ ದಾಸಿಯ ಬಗ್ಗೆ, ಪ್ರತ್ಯೇಕವಾಗಿ ದಾಸನ ಅಥವಾ ಗುಲಾಮನು. ಒಬ್ಬ ಗುಲಾಮನು ಇಸ್ರೇಲ್ನಲ್ಲಿ ಮಾರಾಟವಾಗಿ ಆ ಗುಲಾಮನನ್ನು ಒಬ್ಬ ಇಸ್ರಾಯೇಲನು ವಿಶ್ವಾಸಿ ಕೊಂಡುಕೊಂಡಿದ್ದರೆ, ಅವನನ್ನು ಮೊದಲನೇ ವರ್ಷದಲ್ಲಿ ಕೊಂಡುಕೊಂಡಿದ್ದಾಗ 2ನೇ ವರ್ಷ, 3ನೇ ವರ್ಷ, 4, 5, 6 ವರ್ಷ ಆದಮೇಲೆ 7ನೇ ವರ್ಷದಲ್ಲಿ ಅವನನ್ನು ಬಿಡುಗಡೆ ಮಾಡಬೇಕು ಎಂಬುದು ಇಸ್ರಾಯೇಲರಲ್ಲಿ ದೇವರು ಕೊಟ್ಟಂಥ ಒಂದು ನಿಯಮ. ಸರಿ, ಒಂದು ವೇಳೆ 7 ವರ್ಷ ಆದಮೇಲೆ ನಾನು ಹೋಗೋದಿಲ್ಲ, ನಾನು ನನ್ನ ಆಳನ್ನು ಅಂದರೆ ನನ್ನ ಧಣಿಯನ್ನು ಪ್ರೀತಿಸ್ತೇನೆ ಎಂಬುದಾಗಿ ಆಳು ಅಥವಾ ಗುಲಾಮ, ಸ್ಲೇವ್ ಹೇಳಿದರೆ, ಹೆಂಡತಿ ಮಕ್ಕಳನ್ನು ನಾನು ಪ್ರೀತಿಸ್ತೇನೆ, ನಾನು ನಿಮ್ಮ ಜೊತೆಗೆ ಇದ್ದು ಬಿಡ್ತೀನಿ ಅಂತ ಹೇಳಿದರೆ, ಆ ಗುಲಾಮನನ್ನು ತಕ್ಕೊಂಡು ಅವನ ಕಿವಿಯನ್ನು ಕರ್ಕೊಂಡು ಹೋಗಿ ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುಪಟ್ಟಿಗೆ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. 21ನೇ ಅಧ್ಯಾಯ ವಿಮೋಚನಕಾಂಡ, ಬುಕ್ ಆಫ್ ಎಕ್ಸಡಸ್, ಚಾಪ್ಟರ್ 21 ಆ್ಯಂಡ್ ವರ್ಸ್ 6. ಆ ರೀತಿಯಾಗಿ ಮಾಡಿದರೆ ಶಾಶ್ವತವಾಗಿ ಅವನಿಗೆ ಅವನು ದಾಸನಾಗಿರಬೇಕು. ಇದು ಒಂದು ನಿಯಮ, ಧರ್ಮಶಾಸ್ತ್ರದಲ್ಲಿ ಇರುವಂಥ ಒಂದು ನಿಯಮ. ಇದನ್ನು ನಾವು ಪಾಲಿಸಬೇಕಂತಿಲ್ಲ. ಆ ರೀತಿಯಾಗಿ ಮಾಡಿದರೆ ಪ್ರತಿಯೊಂದು ಆಳುಗಳಿಯಲ್ಲಿ ಕಿವಿ ಚುಚ್ಚಲ್ಪಡುವಂಥ ಒಂದು ಅನುಭವ ಆಗ್ತಿತ್ತು. ಮತ್ತು ಸರ್ಕಾರವು ಕೂಡ ಇದನ್ನು ಕೆಲವು ದೇಶಗಳಲ್ಲಿ ಅಲ್ಲ, ಬಹಳ ದೇಶಗಳಲ್ಲಿ ಅನುಮತಿಸೋದಿಲ್ಲ. ಅಬ್ರಹಾಮ ಲಿಂಕನ್ ಎಂಬಂಥ ಅಧ್ಯಕ್ಷರು ಕೂಡ ಅಮೆರಿಕದಲ್ಲಿ ಈ ರೀತಿಯಾಗಿ ಗುಲಾಮಗಿರಿಯನ್ನು, ಗುಲಾಮತನವನ್ನು ರದ್ದು ಮಾಡಿದ್ದಾಗ್ಯೂ ಕೂಡ ಕೆಲವು ಯಜಮಾನರು ಆ ನಿಯಮವನ್ನು, ಸರ್ಕಾರದ ಆ ಒಂದು ಕಾನೂನನ್ನು ಬಹಿರಂಗಪಡಿಸಲಿಲ್ಲ. ಯಾಕಂದರೆ ಹಾಗೆ ಈ ಮುಂದುವರಿಸ್ಬೋದು, ಫ್ರೀಯಾಗಿ ಉಚಿತವಾಗಿ ಆ ಗುಲಾಮನ ಸೇವೆಯನ್ನು ಪಡ್ಕೊಳ್ಬೋದು ಎಂಬಂಥ ದುರುದ್ದೇಶದಿಂದ. ಆದರೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಅನುಮತಿಸಿದರು, ಧರ್ಮಶಾಸ್ತ್ರದ ಕೆಳಗೆ. ವಿಮೋಚನಕಾಂಡ 21ನೇ ಅಧ್ಯಾಯದ 7ನೇ ವಚನದಲ್ಲಿ ಹೆಣ್ಣಿನ ವಿಷಯದಲ್ಲಿ ಏನು ಎಂಬುದಾಗಿ ಕೂಡ ಕೆಲವು ಸಂಗತಿಗಳು ಅಲ್ಲಿ ಹೇಳಲಾಗಿದೆ. ಮತ್ತು
ಆಕೆಯನ್ನು ಮಾರುವುದಕ್ಕೆ ಯಜಮಾನನಿಗೆ ಅಧಿಕಾರ ಇಲ್ಲ. ಒಂದು ವೇಳೆ ಯಜಮಾನನ ಮಗನು ಮದುವೆ ಆದರೆ ಸೊಸೆಯಂತೆ ಆಕೆಯನ್ನು ನೋಡಿಕೊಳ್ಳಬೇಕು, ಗುಲಾಮಳಾಗಿ ಅಥವಾ ದಾಸಿಯಾಗಿ ಅಲ್ಲ ಅಂತ. ಅನ್ನ ವಸ್ತ್ರ ಸಹವಾಸಗಳನ್ನು ಕಡಿಮೆ ಆಕೆಗೆ ಮಾಡಬಾರ್ದು ಎಂಬುದಾಗಿ ಕೂಡ ದೇವರು ಹೇಳಿದ್ದಾನೆ. ಮತ್ತು ತಿಳಿದೋ ತಿಳಿಯದೆಯೋ ಯಾರಾದರೂ ಕೊಲ್ಲಲ್ಪಟ್ಟರೆ ಅಂಥವ್ರ ಬಗ್ಗೆ ಏನು ಎಂಬುದಾಗಿ ಹೇಳಿ, ಒಂದು ವೇಳೆ ತಿಳಿಯದೆ ಅಕಸ್ಮಾತಾಗಿ ಆ ಒಂದು ಪದಕ್ಕೆ ಇಲ್ಲಿ ಉಪಯೋಗಿಸುವಂಥ ಮಾತು, ದೇವರ ಸಂಕಲ್ಪದಿಂದ ಅಂಥ ಒಂದು ಹತ್ಯೆ ಏನಾದರೂ ಆದರೆ ಅಂಥವರು ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು ಎಂಬಂಥ ಒಂದು ಸಲಹೆ ಕೊಡಲಾಗಿದೆ. ಆ ದಿವಸಗಳಲ್ಲಿ ಆಶ್ರಯ ಪಟ್ಟಣಗಳು ಅಂತಿದ್ದು, ಕೆಲವರು ಗೊತ್ತಿಲ್ಲದೆ ಉದ್ದೇಶ ಇಲ್ಲದೆ ಅಕಸ್ಮಾತಾಗಿ ಮಾಡಿದಂಥ ತಪ್ಪಿಗಾಗಿ ಅಲ್ಲಿ ಓಡೋಗ್ಬಿಟ್ಟು ಅವರು ಮರೆಯಾಗಿ ಇರ್ತಿದ್ರು. ಅನಂತರ ತಂದೆ ತಾಯಿಗಳನ್ನು ಅವರ ಬಗ್ಗೆ ಕೂಡ 21ನೇ ಅಧ್ಯಾಯ 15ನೇ ವಚನದಲ್ಲಿ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದು ಅಂಥವರಿಗೆ ಹಾನಿ ಮಾಡುವಂಥವರು ಅಂಥವರಿಗೆ ಮರಣ ಶಿಕ್ಷೆ ಆಗಬೇಕು ಎಂಬುದಾಗಿ. ಮತ್ತು ಕಿಡ್ನ್ಯಾಪ್ ಮಾಡುವಂಥವರು, ಮನುಷ್ಯರನ್ನು ಕದ್ದಂಥವರಿಗೂ ಕೂಡ ಎಂಥ ಶಿಕ್ಷೆ ಆಗಬೇಕು. ಮತ್ತು ಅದೇ ರೀತಿಯಾಗಿ ಹಾನಿ ಮಾಡಿ ಕಲ್ಲಿನಿಂದಾಗಲಿ ಮುಷ್ಟಿಯಿಂದಾಗಲಿ ಹೊಡೆದು ಏಟು ಬಿದ್ದಂಥವರ ಕುರಿತಾಗಿ ಏನು 21:18ರಲ್ಲಿ ಒಂದು ನಿಯಮವಿದೆ. ಮತ್ತು ಒಬ್ಬನು ತನ್ನ ದಾಸನಿಗಾಗಲಿ ದಾಸಿಗಾಗಲಿ ಕೋಲಿನಿಂದ ಹೊಡೆದು ಸಾಯುವಂತ ಮಾಡಿದರೆ 20ನೇ ವಚನದಲ್ಲಿ ಅಂಥವ್ರ ವಿಷಯದಲ್ಲಿ ಏನು ಅಂತ ಹೇಳ್ಬಿಟ್ಟು ದೇವರ ಪರಿಹಾರ. ಮನುಷ್ಯರು ಜಗಳವಾಡ್ತಿರಲಾಗಿ ಒಂದು ಗರ್ಭಿಣಿ ಬಂದುಬಿಟ್ಟು ಗರ್ಭಿಣಿಗೆ ಆ ಹೆಂಗಸಿಗೆ ಒಂದು ವೇಳೆ ಏಟು ಬಿದ್ದು ಗರ್ಭಸ್ರಾವ ಏನಾದರೂ ಆಗಿಬಿಟ್ರೆ ಏನು ಮಾಡಬೇಕು ಅನ್ನುವಂಥ ಮಾತು 24ನೇ ವಚನ ವಿಮೋಚನ ಕಾಂಡ 21ನೇ ಅಧ್ಯಾಯದಲ್ಲಿ, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಈ ರೀತಿಯಾಗಿ ಏನಾದರೂ ಇದ್ದರೆ ಏನು ಮಾಡಬೇಕು, ಪ್ರತಿಕ್ರಿಯೆ ಎಂಬಂಥ ಪ್ರತಿದಂಡನೆ ಆಗಬೇಕು ಎಂಬಂಥ ಮಾತು ಹೇಳಲಾಗಿದೆ. ಮತ್ತು ಅದೇ ರೀತಿಯಾಗಿ ಎತ್ತು ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಾದು ಕೊಂದರೆ ಏನು ಮಾಡಬೇಕು ಅನ್ನುವಂಥ ಮಾತು 28ನೇ ವಚನದಲ್ಲಿ ಹೇಳಲಾಗಿದೆ. ಇವೆಲ್ಲ ಇಸ್ರಾಯೇಲರಲ್ಲಿ ಸಾಮಾನ್ಯವಾಗಿ, ಆದರೆ ಈ ದಿವಸಗಳಲ್ಲಿ ಕೆಲವು ಪಟ್ಟಣಗಳಲ್ಲಿ ಎತ್ತು ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದರ ಫೋಟೋ ಅಷ್ಟೇ ಮಕ್ಕಳಿಗೆ ತೋರಿಸ್ಬೇಕಾಗ್ತದೆ. ಭಾಳ ಅಪರೂಪ ಹಳ್ಳಿಗಳಲ್ಲಿ ನೋಡ್ಬೋದು, ಕೆಲವು ಪಟ್ಟಣಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಎತ್ತನ್ನು ನೋಡುವಂಥ ಸಾಧ್ಯತೆ ಇಲ್ಲ. ಆ ದಿವಸಗಳಲ್ಲಿ ದೇವರು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಕೆಲವು ನಿಯಮಗಳನ್ನು ಪಾಲಿಸಿದನು. ಆನಂತರ ಈ 32ನೇ ವಚನದಲ್ಲಿ ಒಬ್ಬ ಗುಲಾಮನ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು 30 ರೂಪಾಯಿ ಎಂಬುದಾಗಿ ಹೇಳಲಾಗಿದೆ. ಇದನ್ನೇ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದ 15ನೇ ವಚನದಲ್ಲಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನು 30 ರೂಪಾಯಿಗೆ ಮಾರಾಟ ಮಾಡಿದಂಥ ವಿಷಯವನ್ನು ಕೂಡ ನಾವು ನೋಡಿಕೊಳ್ತೇವೆ. ಕುಣಿಯಲ್ಲಿ ಒಂದು ವೇಳೆ ಎತ್ತು ಆಗಲಿ ಕತ್ತೆ ಆಗಲಿ ಬಿದ್ದರೆ ಏನು ಮಾಡಬೇಕು, ಯಾವ ರೀತಿಯಾಗಿ ನಷ್ಟ ಈಡು ಕೊಡಬೇಕು ಅನ್ನುವಂಥ ಮಾತು 34ನೇ ವಚನದಲ್ಲಿ. 35ನೇ ವಚನದಲ್ಲಿ ಒಬ್ಬನ ಎತ್ತು ಮತ್ತೊಬ್ಬನ ಎತ್ತನ್ನು ಹಾದು ಕೊಂದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಕೂಡ ದೇವರು 35, 36ನೇ ವಚನ ವಿಮೋಚನ ಕಾಂಡ 21ರಲ್ಲಿ ಪರಿಹಾರವನ್ನು ನೀಡುವಾತನಾಗಿದ್ದಾನೆ. ಈ ರೀತಿಯಾಗಿ ಕೆಲವು ಪ್ರಾಯೋಗಿಕವಾದಂಥ ನಿಯಮಗಳನ್ನು ದೇವರು ಕೊಟ್ಟನು. 22ನೇ ಅಧ್ಯಾಯದಲ್ಲಿ ಕೂಡ ಅದೇ ಮುಂದುವರಿಯಲಾಗುತ್ತದೆ. ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ದೇವರು ವಿವರದ ದೇವರು, ಗಾಡ್ ಈಸ್ ಎ ಗಾಡ್ ಆಫ್ ಡೀಟೇಲ್ಸ್ ಎಂಬುದಾಗಿ ನಾವು ನೋಡ್ತೀವಿ. ಯಾವುದನ್ನು ಬಿಡಲಿಲ್ಲ. 21ನೇ ಅಧ್ಯಾಯ ವಿಮೋಚನ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
Chapter 21. Now these are the judgments which thou shalt set before them. If thou buy an Hebrew servant, 6 years he shall serve, and in the 7th he shall go out free for nothing. If he came in by himself, he shall go out by himself. If he were married, then his wife shall go out with him. If his master have given him a wife, and she have borne him sons or daughters, the wife and her children shall be her master's, and he shall go out by himself. And if the servant shall plainly say, I love my master, my wife, and my children, I will not go out free, then his master shall bring him unto the judges, he shall also bring him to the door, or unto the door post, and his master shall bore his ear through with an awl, and he shall serve him forever. And if a man sell his daughter to be a maidservant, she shall not go out, as the menservants do. If she please not her master, who hath betrothed her to himself, then shall he let her be redeemed. To sell her unto a strange nation he shall have no power, seeing he hath dealt deceitfully with her. And if he have betrothed her unto his son, he shall deal with her after the manner of daughters. If he take him another wife, her food, her raiment, and her duty of marriage shall be not diminished. And if he do not these 3 unto her, then shall she go out free without money. He that smiteth a man so that he die shall be surely put to death. And if a man lie not in wait, but God deliver him into his hand, then I will appoint thee a place whither he shall flee. But if a man come presumptuously upon his neighbor to slay him with guile, thou shalt take him from mine altar, that he may die. And he that smiteth his father or his mother shall be surely put to death. And he that stealeth a man and selleth him, or if he be found in his hand, he shall surely be put to death. And he that curseth his father or his mother shall surely be put to death. And if men strive together, and one smite another with a stone or with his fist, and he die not, but keepeth his bed, if he rise again and walk abroad upon his staff, then shall he that smote him be quit. Only he shall pay for the loss of his time, and shall cause him to be thoroughly healed. And if a man smite his servant or his maid with a rod, and he die under his hand, he shall be surely punished. Notwithstanding, if he continue a day or 2, he shall not be punished, for he is his money. If men strive and hurt a woman with child, so that her fruit depart from her, and yet no mischief follow, he shall be surely punished, according as the woman's husband will lay upon him, and he shall pay as the judges determine. And if any mischief follow, then thou shalt give life for life, eye for eye, tooth for tooth, hand for hand, foot for foot, burning for burning, wound for wound, stripe for stripe. And if a man smite the eye of his servant, or the eye of his maid, that it perish, he shall let him go free for his eye's sake. And if he smite out his manservant's tooth, or his maidservant's tooth, he shall let him go free for his tooth's sake. If an ox gore a man or a woman, that they die, then the ox shall be surely stoned, and his flesh shall not be eaten, but the owner of the ox shall be quit. But if the ox were wont to push with his horn in time past, and it hath been testified to his owner, and he hath not kept him in, but that he hath killed a man or a woman, the ox shall be stoned, and his owner also shall be put to death. If there be laid on him a sum of money, then he shall give for the ransom of his life whatsoever is laid upon him, whether he have gored a son or have gored a daughter. According to this judgment shall it be done unto him. If the ox shall push a manservant or a maidservant, he shall give unto their master 30 shekels of silver, and the ox shall be stoned. And if a man shall open a pit, or if a man shall dig a pit, and not cover it, and an ox or an ass fall therein, the owner of the pit shall make it good, and give money unto the owner of them, and the dead beast shall be his. And if one man's ox hurt another's, that he die, then they shall sell the live ox, and divide the money of it, and the dead ox also they shall divide. Or if it be known that the ox hath used to push in time past, and his owner hath not kept him in, he shall surely pay ox for ox, and the dead shall be his own.